ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಸಖತ್ತಾಗಿರ್ತೀರಾ ಅಂತ ಅನ್ಕೋತೀವಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವು ನಮ್ಮನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಾನು ಸುನಿಯವ್, ನಾನು ಶ್ವೇತಾ. ನಾವು ಟೆಕ್ಸಸ್ ಇಂದ ಕನ್ನಡ ವಿಡಿಯೋಸ್ ಮಾಡ್ತೀವಿ. ನಮ್ಮ ಚಾನಲ್ ಅಲ್ಲಿ ಆಲ್ರೆಡಿ ಸಾಕಷ್ಟು ವಿಡಿಯೋಗಳಿದೆ, ನೀವು ನೋಡಿಲ್ಲ ಅಂದ್ರೆ ಗೋ ಚೆಕ್ ಇಟ್ ಔಟ್. ಹಾಗೇನೆ ನಾವು ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿರೋರಿಗೆ ತುಂಬಾ ಥ್ಯಾಂಕ್ಸ್. ಈ ವಿಡಿಯೋ ಇಂದ ನಾವೊಂದು ಹೊಸ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದೀವಿ, ಅಮೆರಿಕಾ ಅಂತ. ಇದ್ರ ಜೊತೆಗೆ ನಮ್ಮ ರೆಗ್ಯುಲರ್ ವಿಡಿಯೋಸ್ ಕೂಡ ಬರ್ತಿರುತ್ತೆ, ಪ್ಯಾರಲಲ್ ಆಗಿ ಈ ಸೀರೀಸ್ ಕೂಡ ನಡೀತಾ ಇರುತ್ತೆ. ಅಮೆರಿಕಾ ಅಂದ ತಕ್ಷಣ 90s ಅಲ್ಲಿ ಬಂತಲ್ಲ ನಮ್ ರಮೇಶ್ ಅವ್ರ ಮೂವಿ ಅನ್ಕೊಂಡ್ರ? ಖಂಡಿತ ಅಲ್ಲ. ಆ ಮೂವಿ ಯಾರಗ್ ತಾನೇ ಗೊತ್ತಿರಲ್ಲ ಹೇಳಿ. ನಮ್ಮ ಕನ್ನಡ ಮೂವೀಸ್ ಅಲ್ಲಿ ನಮ್ಗೆ USA ಬಗ್ಗೆ ಪರ್ಸ್ಪೆಕ್ಟಿವ್ ತೋರಿಸಿದಂತ ಮೊದಲ ಮೂವಿ ಅದು. ಈ ಸೀರೀಸ್ ಅಲ್ಲಿ ನಾವು ಔಟ್ಸೈಡ್ ಕಂಟ್ರಿಗೆ ಅಥವಾ ಮೇನ್ಲಿ USA ಹೇಗ್ ಬರ್ಬೋದು, ಏನೇನ್ ಚಾಲೆಂಜಸ್ ಇರುತ್ತೆ, ಏನೇನ್ ಪ್ರಿರಿಕ್ವಿಸಿಟ್ಸ್ ಇರುತ್ತೆ, ಬಂದ ಮೇಲೆ ಹೇಗೆ ಜೀವನ, ಮತ್ತೆ ಇಲ್ಲಿ ಓನ್ಲಿ ಸಾಫ್ಟ್ವೇರ್ ಅವ್ರಿಗೆ ಎಂಟ್ರಿನ, ಹಾಗಂತ ನಿಮ್ಗೆ ಸಾಕಷ್ಟು ಪ್ರಶ್ನೆಗಳಿರ್ಬೋದು. ಅದೆಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದೇ ನಮ್ಮ ಉದ್ದೇಶ. ಪ್ರತಿಯೊಬ್ಬರಿಗೂ ಒಂದೊಂದು ರೀತಿಯ ಆಂಬಿಷನ್. ನಾವು ಬೇರೆ ಸ್ಟೇಟ್ ಹೋಗ್ಬೇಕು, ಬೇರೆ ಸ್ಟೇಟಲ್ಲಿರೋ ಜಾಗಗಳು ನೋಡಬೇಕು ಅಂತ, ಬೇರೆ ಕಂಟ್ರಿಗೆ ಹೋಗಿ ನೋಡಬೇಕು. ಸೊ ಈ ರೀತಿ ಆಂಬಿಷನ್ಸ್ ಇದ್ರೂ ಕೆಲವ್ರಿಗೆ ಯಾವ ರೀತಿಯ ಅಪ್ರೋಚ್ ಮಾಡಬೇಕು, ಸೊ ಯಾವ ರೀತಿ ನಾವು ಬೇರೆ ಕಂಟ್ರಿಗೆ ಹೋಗಿ ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದು, ಒಂದು ಕೆಲಸಕ್ಕೆ ಆಗ್ಬೋದು, ಒಂದು ಟೂರಿಸಂ ಪರ್ಪಸ್ ಆಗಿರ್ಬೋದು. ಸೊ ಕೆಲವ್ರಿಗೆ ಗೈಡೆನ್ಸ್ ಸಿಗುತ್ತೆ, ಅವ್ರ ಫ್ರೆಂಡ್ಸಿಂದ ಆಗಲಿ, ಅವ್ರ ರಿಲೇಟಿವ್ಸ್ ಕಸಿನ್ಸಿಂದ ಸಿಗ್ಬೋದು. ಬಟ್ ಇನ್ನು ಕೆಲವ್ರಿಗೆ ಯಾವ ರೀತಿ ಹೋಗ್ಬೇಕು ಅನ್ನೋ ಇನ್ಫಾರ್ಮೇಶನ್ ಗೊತ್ತಾಗಿರಲ್ಲ. ಸೊ ನಮ್ಮ ಈ ವಿಡಿಯೋಯಿಂದ ಅಂಥವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದೀವಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ಔಟ್ಸೈಡ್ ದ ಕಂಟ್ರಿ ಹೋಗ್ಬೇಕಂದ್ರೆ ಪಾಸ್ಪೋರ್ಟ್ ಅಂಡ್ ವೀಸಾ ಇಸ್ ಕಂಪಲ್ಸರಿ. ನಾವು ಡಿಗ್ರಿ ಮುಗಿಸಿ ಕೆಲ್ಸಕ್ಕೆ ಸೇರ್ಬೇಕಾದ್ರೆ ಫಸ್ಟ್ ಅವ್ರು ಹೇಳಿದ್ದು ಪಾಸ್ಪೋರ್ಟ್ ಮಾಡಿಸಿ ಅಂತ. ಸೊ ನಮಗೆ ಏನೋ ಹೇಳಿದಾರಲ್ಲ ಮಾಡಿಸೋಣ ಅಂತ ಮಾಡಿಸಿದ್ವಿ. ಸೊ ಅದಾದ್ಮೇಲೆ ಏನಾಯ್ತು, ನಾನು ಒಂದು GRE ಎಕ್ಸಾಮ್ ತಗೊಂಡಿದ್ದೆ. ಸೊ ಆಗ ನಾನು ಒಂದು DL ತೊಗೊಂಡೋಗಿ ಕೊಟ್ಟರೆ ಅವರು ಇಲ್ಲ DL ಆಗಲ್ಲ, ನೀವು ಪಾಸ್ಪೋರ್ಟೇ ತರಬೇಕು. ನಾನು ಆವಾಗ ಅದೆಲ್ಲೆಸ್ತಿದ್ನೋ, ಆಮೇಲೆ ಅದನ್ನೆಲ್ಲ ಹುಡುಕಿ ತಗೊಂಬಂದು ಬರೋ ತನಕ ಅದೊಂದು ಅಡ್ವೆಂಚರ್ ಆಗಿತ್ತು. ಸೊ ಪಾಸ್ಪೋರ್ಟ್ ಅಂದ್ರೆ ಅಷ್ಟು ಸೀರಿಯಸ್ ಅಂತ ನನಗೆ ಅಲ್ಲಿ ತನಕ ಗೊತ್ತಿರಲಿಲ್ಲ. ನಾವು ಬರೀ ಇಂಡಿಯಾದಲ್ಲಿ ಇದ್ರೆ ಇವಾಗ ಆಧಾರ್ ಕಾರ್ಡು ಆ ತರನೇ ಅದೇ ಯೂಸ್ ಮಾಡ್ತೀವಿ. ಬಟ್ ನಾವು ಔಟ್ಸೈಡ್ ದ ಕಂಟ್ರಿ ಹೋದಾಗ ಪಾಸ್ಪೋರ್ಟ್ ಒಂಥರ ಅದೇ ನಮ್ಮ ಐಡೆಂಟಿಫಿಕೇಶನ್ ಆಗಿರುತ್ತಲ್ಲ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾವೇನಾದ್ರೂ ಔಟ್ಸೈಡ್ ದ ಕಂಟ್ರಿ ಎಲ್ಲಿ ಹೋಗ್ಬೇಕು ಅಂದ್ರೂ ನಮ್ಗೆ ಪಾಸ್ಪೋರ್ಟ್ ಬೇಕೇ ಬೇಕು. ಸೊ ಅದನ್ನ ಲೈಕ್ ಈಸಿಯಾಗಿ ಮಾಡಿಸ್ಕೋಬಹುದು ಪೋಸ್ಟ್ ಆಫೀಸ್ ಅಲ್ಲಿ. ಸೊ ಅದು ಅಂತ ದೊಡ್ಡ ವಿಚಾರ ಏನಲ್ಲ, ಎಲ್ಲರಿಗೂ ಮಾಡ್ಕೊಡ್ತಾರೆ. ಇವಾಗ ಆಧಾರ್ ಕಾರ್ಡ್ ಎಲ್ಲ ಹೇಗೆ ಮಾಡಿಸ್ಕೋತೀವೋ ಹಾಗೆ ಪಾಸ್ಪೋರ್ಟ್ ಕೂಡ ಮಾಡಿಸ್ಕೋಬಹುದು. ಸೊ ವೀಸಾ ಮಾಡಿಸ್ಕೋಬೇಕಂದ್ರೆ ಸ್ವಲ್ಪ ಕ್ರೈಟೀರಿಯಾ ಇರುತ್ತೆ. ಸೊ ಅದು ಯಾವ್ಯಾವ ಕ್ರೈಟೀರಿಯಾ ಇರುತ್ತೆ ಅದೆಲ್ಲ ನಾವು ಲೈಕ್ ಆ ಟಾಪಿಕ್ ತಗೊಂಡಾಗ, ಇವಾಗ ಫಾರ್ ಎಕ್ಸಾಂಪಲ್ ಲೈಕ್ ಕಾಲೇಜಿಗೆ ಬರಬೇಕು ಅಂದ್ರೆ, ಓದಕ್ ಬರಬೇಕು ಅಂದ್ರೆ ಯಾವ ತರ ವೀಸಾ ಬೇಕು, ಕೆಲಸಕ್ಕೆ ಅಂದ್ರೆ ಯಾವ ತರ ವೀಸಾ ಬೇಕು ಅಂತ ಸಪರೇಟ್ ವಿಡಿಯೋಸ್ ಮಾಡ್ತೀವಲ್ಲ, ಅದರಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಸೊ ಇವತ್ತು ನಾವು ಬ್ರಾಡ್ ಆಗಿ ಯಾವ್ಯಾವ ಕ್ಯಾಟಗರೀಸ್ ಅಲ್ಲಿ ಮತ್ತೆ ಯಾರ್ಯಾರು ಬರಬಹುದು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀವಿ. ಸೊ US ಬರಬೇಕು ಅಂದ್ರೆ ತುಂಬಾ ಆಪ್ಷನ್ಸ್ ಇದೆ. ಸೊ ಅದರಲ್ಲಿ ಮೇನ್ 3 ಆಪ್ಷನ್ಸ್ ಬಂದು ಓದೋಕ್ಕೋಸ್ಕರ ಬರ್ಬೋದು, ಎರಡನೇದು ಇಲ್ಲಿ ಬಂದು ಕೆಲಸ ಮಾಡೋಕ್ಕೆ ಒಂದು ಆಪ್ಷನ್ ಇದೆ. ಸೊ ಮೂರನೇದಾಗಿ ಟೂರಿಸಮ್ಗೋಸ್ಕರ ಬಂದು ಇಲ್ಲಿ ಡಿಫ್ರೆಂಟ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಇನ್ನು ಹಾಗೇನೆ ಒಂದು 4ನೇ ಆಪ್ಷನ್ ಇದೆ, ಒಂದು ಇನ್ವೆಸ್ಟ್ಮೆಂಟ್ ಆಪ್ಷನ್. ಸೊ ಇಲ್ಲಿ ಬಂದು ನಿಮಗೆ ಯಾವ ರೀತಿ ನಾವು ಇಂಡಿಯಾದಲ್ಲಿ ಬಿಸ್ನೆಸ್ ಸೆಟಪ್ ಮಾಡ್ತೀವೋ, ಸೊ ನಮಗೂ ನೀವು ಅದೇ ರೀತಿ ನಮಗೆ ಇಲ್ಲಿ ಬಂದು ಬಿಸ್ನೆಸ್ ಸೆಟಪ್ ಮಾಡಬೇಕು ಅಂತ ಇಂಟೆನ್ಷನ್ ತೋರಿಸಿದ್ರೆ ನಿಮಗೆ ಅದಕ್ಕೋಸ್ಕರನೇ ವೀಸಾ ಕೊಡ್ತಾರೆ. ಈ ಕ್ಯಾಟಗರೀಸ್ ಮೇನ್ಲಿ ಹೇಳಿದಾಗೆ ಐದರ್ ಸ್ಟಡೀಸ್ ಅಥವಾ ವರ್ಕ್ ಅಥವಾ ಟೂರಿಸಂ ಆ ತರದಕ್ಕೆ ಬರ್ಬೋದು. ಸೊ ಸ್ಟಡೀಸ್ ಅಲ್ಲಿ ಹೇಳ್ಬೇಕಂದ್ರೆ ಐದರ್ ಮೋಸ್ಟ್ಲಿ ಎಲ್ಲರೂ ಬರೋದಿಲ್ಲಿ ಮಾಸ್ಟರ್ಸ್ ಮಾಡಕ್ಕೆ ಆಫ್ಟರ್ ಇಂಜಿನಿಯರಿಂಗ್ ಮಾಡಿದ್ಮೇಲೆ. ಆಕ್ಚುಲಿ ಕೆಲವು ಯೂನಿವರ್ಸಿಟೀಸ್ ಡಿಗ್ರಿಗೂ ಕೂಡ ಆಪ್ಷನ್ ಕೊಡ್ತಾರೆ, ಡಿಗ್ರಿ ಆದ್ಮೇಲೂ ಕೂಡ ಬರ್ಬೋದು ಅಂತ. ಬಟ್ ಮೇಜರ್ಲಿ ಬರೋದು ಎಲ್ಲ ಇಂಜಿನಿಯರಿಂಗ್ ಮಾಡಿದ್ಮೇಲೆ ಮಾಸ್ಟರ್ಸ್ ಮಾಡಕ್ಕೆ ಅಂತ ಬರ್ತಾರೆ. ಅದಕ್ಕೆ F1 ವೀಸಾ ಇರುತ್ತೆ. ಹಾಗೇನೆ ಸೆಕೆಂಡ್ ಆಪ್ಷನ್ ಬಂದು ವರ್ಕ್ ವೀಸಾಸ್. ಸೊ H1 ಆಗ್ಬೋದು, L1 ಆಗ್ಬೋದು, ಮತ್ತಿತರ ವೀಸಾಗಳಿದೆ. ಸೊ ಇದಕ್ಕೆಲ್ಲ ಮೇನ್ ಬಂದು ನಿಮಗೆ ಎಂಪ್ಲಾಯರ್ ಇರಬೇಕು. ಸೊ ಎಂಪ್ಲಾಯರ್ ಸ್ಪಾನ್ಸರ್ ಮಾಡಿದ್ರೆ ನೀವು ಈ ಕೆಲಸದ ಮೇಲೆ ಅಮೆರಿಕಾಗೆ ಬರ್ಬೋದು. ಸೊ ನೀವು ನೋಡಿರೋ ಹಾಗೆ ಇಂಡಿಯಾದಲ್ಲಿ ಏನಪ್ಪ ಬರೀ ಸಾಫ್ಟ್ವೇರ್ ಇಂಜಿನಿಯರ್ಸ್ ಮಾತ್ರನೇ ಬರೋದು ಮೆಜಾರಿಟಿಯಾಗಿ. ಬಟ್ ಹಾಗೇನೆ ಬೇರೆ ಫೀಲ್ಡ್ಸ್ಗೂ ಆಪರ್ಚುನಿಟೀಸ್ ಇದೆ. ಮೆಡಿಕಲ್ ಆಗ್ಬೋದು, ಬೇರೆ ರೀತಿ ಆಕ್ಯುಪೇಷನ್ಸ್ಗೂ ಇಲ್ಲಿ ಆಪರ್ಚುನಿಟೀಸ್ ಇದೆ. ಸೊ ಒಂದು ರಿಕ್ವೈರ್ಮೆಂಟ್ ಏನು ಅಂದರೆ, ಫಸ್ಟು ಎಂಪ್ಲಾಯರ್ ಬಂದು ಇಲ್ಲಿ ಆ ಕೆಲಸ ಇದೆ, ಸೊ ಅದಕ್ಕೆ ಜಾಬ್ ಓಪನಿಂಗ್ ಇದೆ, ಸೊ ಇಷ್ಟು ವೇಜಸ್ ಕೊಡ್ತೀವಿ, ಆಮೇಲೆ ಅದೆಲ್ಲ ಪ್ರೂವ್ ಮಾಡಿದ್ಮೇಲೆ ಎಂಪ್ಲಾಯರ್ ಬಂದು ಅದನ್ನು ಸ್ಪಾನ್ಸರ್ ಮಾಡಬೇಕು. ಸೊ ಈ ರೀತಿ ಸ್ಪಾನ್ಸರ್ಶಿಪ್ ಸಿಕ್ಕಿದ್ರೆ ಸೊ ನಮಗೆ ವೀಸಾ ಸಿಗುತ್ತೆ. ಆಮೇಲೆ ಆ ವೀಸಾ ಸ್ಟ್ಯಾಂಪಿಂಗ್ ತೊಗೊಂಡು ನಾವು ಅಮೆರಿಕಾಗೆ ಬರ್ಬೋದು.
ಹಾಗೇನೆ ಇನ್ನೊಂದು ಕ್ಯಾಟಗರಿ ಅಂದ್ರೆ ಐದರ್ ಟೂರಿಸ್ಟ್ ಅಥವಾ ಡಿಪೆಂಡೆಂಟ್ ಆಗಿ ಬರ್ಬೋದು ಅಂತ. ಡಿಪೆಂಡೆಂಟ್ ಅಂದ್ರೆ ಸ್ಪೌಸ್ ಮತ್ತೆ ಕಿಡ್ಸ್ಗೆ ಡಿಪೆಂಡೆಂಟ್ ವೀಸಾ ಸಿಗುತ್ತೆ. ಹಾಗೇನೆ ನಾವು ಟೂರಿಸ್ಟ್ ವೀಸಾ ತರ ಅನ್ಕೊಂಡ್ರೆ ಲೈಕ್ ನಮ್ಮ ಫ್ಯಾಮಿಲಿನ ಯಾರನ್ನಾರು ಕರೆಸ್ಕೋಬಹುದು, ಇಲ್ಲ ಟೂರಿಸಂ ಅವರು ಕೂಡ ಲೈಕ್ ವೀಸಾ ಮಾಡಿಸ್ಕೊಡ್ತಾರೆ, ಜಸ್ಟ್ ಲೈಕ್ ಟೂರ್ ಮಾಡಕ್ ಬರ್ತಿದೀವಿ ಅಂತ. ಸೊ ಈ ಎಲ್ಲಾ ಕ್ಯಾಟಗರಿಲೂ ಮೇನ್ ಆಗಿ ಯಾರಾದ್ರೂ ಒಬ್ರು ನಮ್ಮನ್ನ ಕರೆಸ್ಕೋಬೇಕು. ಲೈಕ್ ಇಲ್ಲಿರೋರು ಯಾರಾದ್ರೂ ಒಬ್ರು ಸ್ಪಾನ್ಸರ್ ಮಾಡಬೇಕು, ಇಲ್ಲ ಅಥವಾ ನಾವು ಪ್ರೂವ್ ಮಾಡ್ಕೋಬೇಕು ಲೈಕ್ ಅಲ್ಲಿ ಹೋಗಿ ನಾವು ಇರಕ್ಕೆ ಲೈಕ್ ಟೂರಿಸಮ್ಗಾದ್ರೆ ಅಲ್ಲಿ ಹೋಗಿ ಇರೋಷ್ಟು ನಮ್ಗೆ ಸ್ಪೆಂಡ್ ಮಾಡೋಷ್ಟು ದುಡ್ಡಿದೆ ಅಂತ. ಅಥವಾ ಬೇರೆ ವೀಸಾಗಳಲ್ಲಿ ಯಾರಾದ್ರೂ ಕರ್ಸ್ಕೋಬೇಕು, ಲೈಕ್ ಸ್ಟೂಡೆಂಟ್ಸ್ಗಾದ್ರೆ ಯೂನಿವರ್ಸಿಟಿಯಿಂದ ಅವರು ಲೆಟರ್ ಕಳಿಸ್ಬೇಕು, ಓಕೆ ನಾವು ಇವ್ರನ್ನ ತಗೋತಾ ಇದೀವಿ, ಇವ್ರನ್ನ ಕರ್ಸ್ಕೋತೀವಿ ಅಂತ. ಇಲ್ಲ ವರ್ಕ್ ವೈಸ್ ಆದ್ರೆ ಆ ಎಂಪ್ಲಾಯರ್ ನಮ್ಗೆ ಇವರು ಕೆಲಸ ಬೇಕು, ಇವರಿಂದ ನಾವು ಕೆಲಸ ತಗೋತೀವಿ, ಸೊ ಅದಕ್ಕೆ ಕರ್ಸ್ಕೋತೀವಿ ಅಂತ. ಈ ಎಲ್ಲಾ ಕ್ಯಾಟಗರಿಗೂ ನಾವು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀವಿ. ಲೈಕ್ ಸ್ಟೂಡೆಂಟ್ ವೀಸಾಗೆ ಹೇಗ್ ಬರಬೇಕು, ಪ್ರೀ ರಿಕ್ವಿಸಿಟ್ಸ್ ಏನು, ಎಷ್ಟು ಖರ್ಚಾಗುತ್ತೆ ಅದೆಲ್ಲ ಅದ್ರದ್ದು. ಇಲ್ಲ ವರ್ಕ್ ವೈಸ್ ವೀಸಾಗೆ ಯಾವ ತರ ಅಪ್ರೋಚ್ ಮಾಡಬೇಕು ಅಂತ. ಇಲ್ಲ ಟೂರಿಸಂ ಆ ತರ ಬೇರೆ ಕ್ಯಾಟಗರೀಸ್ ಅಲ್ಲಿ ಇರೋ ವೀಸಾಗೆ ಹೇಗ ಲೈಕ್ ನೀವು ಹೇಗೆ ಸ್ಟಾರ್ಟ್ ಮಾಡ್ಬೋದು ಅಂತ. ಸೊ ಇವತ್ತು ನಾವು ಇಲ್ಲಿರೋ ಒಂದು ಯೂನಿವರ್ಸಿಟಿ ಆಲ್ ಓವರ್ ದ ಕಂಟ್ರಿಯಿಂದ ಇಲ್ಲಿರೋ ಒಂದು ಯೂನಿವರ್ಸಿಟಿಗೆ ಬರ್ತಾರೆ ಓದಕ್ಕೆ ಅಂತ. ಸೊ ಆ ಕಾಲೇಜ್ ಹೇಗಿರುತ್ತೆ ಅಂತ ನೋಡ್ಕೊಂಡ್ ಬರೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಆ ಕಾಲೇಜಿಗೆ ಬರಬೇಕು ಅಥವಾ ಯಾವುದೇ ಕಾಲೇಜಿಗೆ ಬರಬೇಕು ಅಂದ್ರೆ ನೀವು ಪ್ರೀ ರಿಕ್ವಿಸಿಟ್ ಏನ್ ಮಾಡಬೇಕು, ಲೈಕ್ ಯಾವ ಎಕ್ಸಾಮ್ ಬರೀಬೇಕು, ಎಲ್ಲಿ ಲೋನ್ ಅಪ್ಲೈ ಮಾಡಬೇಕು, ಅದೆಲ್ಲದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಸೊ ಈ ರೀತಿ ನಿಮಗೆ 3 ಆಪ್ಷನ್ಸ್ ಇರುತ್ತೆ. ಸೊ ಪ್ರತಿಯೊಂದು ಆಪ್ಷನ್ಗೂ ನಿಮಗೆ ಅದರದೇ ಆದ ರಿಕ್ವೈರ್ಮೆಂಟ್ಸ್ ಇದೆ. ಸೊ ಒಂದು ಇನ್ಫಾರ್ಮೇಶನ್ ಅಂದರೆ ನಾವು ಲಾಯರ್ಸ್ ಅಲ್ಲ. ಸೊ ಯಾವುದೇ ವೀಸಾ ಮಾಡಬೇಕು ಅಂದರೆ ನೀವು ಒಳ್ಳೆ ಅಟಾರ್ನಿನ ಅಪ್ರೋಚ್ ಮಾಡಬೇಕು. ಸೊ ಐದರ್ ನಿಮ್ಮ ಎಂಪ್ಲಾಯರ್ ಅಪ್ರೋಚ್ ಮಾಡಿರ್ತಾರೆ. ಸೊ ಏನೇ ವೀಸಾ ಪ್ರಾಸೆಸಿಂಗ್ ಆದ್ರೂ ಸೊ ಎಲ್ಲನೂ ಇಲ್ಲಿ ಅಟಾರ್ನೀಸ್ ಮುಖಾಂತರನೇ ಆಗೋದು. ಸೊ ನಾವು ಒಂದು ಜನರಿಕ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ. ಸೊ ನೀವು ಏನಾದ್ರು ಸೀರಿಯಸ್ ಆಗಿದ್ದರೆ ಸೊ ಅಟಾರ್ನಿನ ಅಪ್ರೋಚ್ ಮಾಡಿ ನೀವು ಅದನ್ನ ಇನ್ಫಾರ್ಮೇಷನ್ ತಗೋಬೇಕು. ಸೊ ಇದು ಶ್ವೇತಾ ಹೇಳ್ದಾಗೆ ಸೊ F1 ವೀಸಾ ಆದರೆ ಸೊ ಯೂನಿವರ್ಸಿಟಿಯಿಂದ ಲೆಟರ್ಸ್ ಬರಬೇಕು. ಸೊ H ಅಥವಾ L1 ವೀಸಾಗಳಿಗೆ ಎಂಪ್ಲಾಯರ್ಸು ಸ್ಪಾನ್ಸರ್ಶಿಪ್ ಮಾಡಿ ನಿಮಗೆ ಕರೆಸ್ಕೊಬೇಕು. ಮತ್ತು ಟೂರಿಸಮ್ ಅಥವಾ ಡಿಪೆಂಡೆಂಟ್ ವೀಸಾಗೆ ಯಾರಾದರೂ ಇಲ್ಲಿ ಸ್ಪಾನ್ಸರ್ ಇರಬೇಕು. ಆಲ್ರೆಡಿ ಇವಾಗ ನಾವು ಕೆಲಸ ಮಾಡೋಕ್ಕೆ ನಾವು ಬಂದಿದ್ರೆ ನಮ್ಮ ತಂದೆ ತಾಯಿಗಳನ್ನ ನಾವು ಕರ್ಸ್ಕೊಬೋದು. ಸೊ ಅಥವಾ ಇಲ್ಲಿ ಸಿಟಿಸನ್ಸ್ ಯಾರಾದರೂ ಇದ್ದರೆ ಆಲ್ರೆಡಿ ಬಂದು ಒಂದು 10-20 ವರ್ಷ ಇದ್ದರೆ ಸೊ ಅವ್ರು ಬೇಕಾದ್ರೆ ಸ್ಪಾನ್ಸರ್ ಮಾಡಿ ಅವ್ರನ್ನ ಅಮೆರಿಕಾಗೆ ಕರ್ಸ್ಕೋಬೋದು. ಸೊ ಈ ರೀತಿ ಡಿಫ್ರೆಂಟ್ ಆಪ್ಷನ್ಸ್ ಇದೆ. ಈ ಸೀರೀಸ್ ಅಲ್ಲಿ ಕಂಪ್ಲೀಟ್ ಆಗಿ ನಾವು ಈ ಎಲ್ಲ ಡಿಫ್ರೆಂಟ್ ಆಪ್ಷನ್ಸ್ ನ ಡೀಟೇಲ್ ಆಗಿ ನಿಮ್ಗೆ ಹೇಳ್ತೀವಿ. ಹಾಗೇನೆ ನಿಮ್ಗೆ ಏನಾದ್ರೂ ಕ್ವಶನ್ಸ್ ಇದ್ರೆ, ಏನಾದ್ರೂ ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ನೀವು ನಮ್ಗೆ ಕೇಳ್ಬೋದು. ಆದಷ್ಟು ನಾವು ನಮ್ಗೆ ಗೊತ್ತಿರೋದನ್ನ ನಾವು ಇನ್ಫಾರ್ಮೇಶನ್ ಕೊಡ್ತೀವಿ. ಇಲ್ಲ ಅಂದ್ರೆ ನಮ್ಗೆ ಇಲ್ಲಿ ಬೇರೆಯವ್ರ ಜೊತೆ ಡಿಸ್ಕಸ್ ಮಾಡಿ ಆ ಆನ್ಸರ್ಸ್ ನ ತಿಳ್ಕೊಳಕ್ ಪ್ರಯತ್ನ ಪಡ್ತೀವಿ. ಇದು ಜಸ್ಟ್ ಅಗೈನ್ ಸುನಿಲ್ ಹೇಳ್ದಾಗೆ ಇದು ಜಸ್ಟ್ ನಿಮ್ಗೆ ಇನ್ಫಾರ್ಮೇಶನ್ ಕೊಡಕ್ಕಷ್ಟೇ. ಸೊ ನಮಗೂ ಹೊಸದಾಗಿ ಬಂದಾಗ ತುಂಬಾ ಇನ್ಫಾರ್ಮೇಶನ್ ಇರಲಿಲ್ಲ, ಇಲ್ಲಿ ಹೇಗಿರುತ್ತೆ, ಹೇಗೆ ಬರೋದು ಅಂತೆಲ್ಲ. ಸೊ ಇಲ್ಲಿ ಕನ್ನಡದವರು ಬೇರೆ ಬೇರೆ ಸ್ಟೇಟ್ಸ್ ಕಂಪೇರ್ ಮಾಡಿದ್ರೆ ಕನ್ನಡದವ್ರು ಕಮ್ಮಿನೇ. ಸೊ ಯಾಕೆ ಅಂತ ನಾವು ಸುಮ್ಮನೆ ಹಾಗೆ ಎಕ್ಸ್ಪ್ಲೋರ್ ಮಾಡಿದಾಗ ತುಂಬಾ ಜನಕ್ಕೆ ಐಡಿಯಾ ಇರಲ್ಲ ಆ ಥರ ಎಲ್ಲ ಅಂತ ಗೊತ್ತಾಯ್ತು. ಸೊ ನಾವು ಜಸ್ಟ್ ಇನ್ಫಾರ್ಮೇಶನ್ ಕೊಡೋಣ, ಇಲ್ಲಿ ಬರೋದು ಹೇಗೆ, ಏನೇನು ಮಾಡ್ಬೋದು ಆ ಥರ ಅಂತ ಅಷ್ಟೇ. ಇದು ಒನ್ ಆಫ್ ದ ಗುಡ್ ಯೂನಿವರ್ಸಿಟೀಸ್ ಇನ್ ಟೆಕ್ಸಸ್, ಯೂನಿವರ್ಸಿಟಿ ಆಫ್ ಟೆಕ್ಸಸ್ ಎಟ್ ಡ್ಯಾಲಸ್. ಈ ಕಾಲೇಜ್ ಅಥವಾ ಯೂನಿವರ್ಸಿಟಿ ಕ್ಯಾಂಪಸ್ಸು ಅರೌಂಡ್ 500 ಎಕರ್ಸ್ ಇದೆ. ಸೊ ಇದರದ್ದು ಲೈಕ್ ಮೇನ್ ಇಂಪಾರ್ಟೆಂಟ್ ಪ್ಲೇಸಸ್ ಎಲ್ಲ ನಿಮಗೆ ಫುಲ್ ಟೂರ್ ಹೊಡಿಸ್ತೀವಿ. ಒಂದು ವರ್ಚುವಲ್ ಟೂರ್ ಥರ ಆಗುತ್ತೆ. ಜಸ್ಟ್ ಇಲ್ಲಿ ಯೂನಿವರ್ಸಿಟೀಸ್ ಹೇಗಿರುತ್ತೆ ಅಂತ ನಿಮ್ಗೆ ತೋರಿಸೋಣ ಅಂತ. ಇಲ್ಲಿ ಮಾಸ್ಟರ್ಸ್ ಅಲ್ಲ, ಡಿಗ್ರಿ ಕೂಡ ಮಾಡ್ತಾರೆ. ಇಲ್ಲಿ ಸಾಕಷ್ಟು ಜನ ನಮ್ಗೆ ಗೊತ್ತಿರೋರು ಫ್ರೆಂಡ್ಸು ಇಲ್ಲಿ ಡಿಗ್ರಿ ಕೂಡ ಮಾಡಿದ್ದಾರೆ. ಇಂಡಿಯಾದಿಂದ ತುಂಬ ಜನ, ಇಂಡಿಯಾದಿಂದನೇ ಅಲ್ಲ ಆಲ್ ಓವರ್ ವರ್ಲ್ಡಿಂದ ತುಂಬ ಜನ ಬಂದು ಇಲ್ಲಿ ಮಾಸ್ಟರ್ಸ್ ಪರ್ಸ್ಯೂ ಮಾಡ್ಕೋತಾರೆ, ಈವನ್ ಡಿಗ್ರಿ ಮಾಡ್ತಾರೆ. ಮ್ಯಾನೇಜ್ಮೆಂಟ್ಗೆ ಈ ಕಾಲೇಜ್ ಒಂದು ಸ್ವಲ್ಪ ಫೇಮಸ್ ಇದೆಯಂತೆ. ಇದು ಮೆಕ್ಯಾನಿಕಲ್ ಏರೋಸ್ಪೇಸ್ ಡಿಪಾರ್ಟ್ಮೆಂಟ್. ಹಾಗೆಯೇ ಇಲ್ಲಿ ಆರ್ಟ್ಸು, ಆಟೋಮೊಬೈಲ್ ಆ್ಯಂಡ್ ಎಲ್ಲ ಥರದ ಲೈಕ್ ಸ್ಟಡೀಸ್ ಕೂಡ ಮಾಡೋಕ್ಕೆ ಬರ್ತಾರೆ ಇಲ್ಲಿ. ಇಲ್ಲಿ ಸ್ವಲ್ಪ ಕಂಪ್ಯಾರಿಟಿವ್ಲಿ ಲೈಕ್ ಬೇರೆ ಯೂನಿವರ್ಸಿಟೀಸ್ ಕಂಪೇರ್ ಮಾಡಿದ್ರೆ ಇಂಡಿಯನ್ಸ್ ಅಥವಾ ಕನ್ನಡದವ್ರು ಸ್ವಲ್ಪ ಇದ್ದಾರೆ ಇಲ್ಲಿ. ಯೂಶಲಿ ಎಲ್ಲ ಯೂನಿವರ್ಸಿಟೀಸಲ್ಲೂ ಇರಲ್ಲ. ನಮಸ್ಕಾರ, ನನ್ನ ಹೆಸರು ಸಮಂತ್ ಅಂತ. ನಾನು UTDಯಲ್ಲಿ 3rd ಸೆಮಿಸ್ಟರ್ ಮಾಸ್ಟರ್ಸ್ ಇನ್ ಮ್ಯಾನೇಜ್ಮೆಂಟ್ ಸೈನ್ಸ್ ಓದ್ತಾ ಇದ್ದೀನಿ. ಹಾಯ್, ನನ್ನ ಹೆಸರು ಪ್ರಸಾದ್ ಭಟ್ ಅಂತ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ನಾನು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಓದ್ತಾ ಇದ್ದೀನಿ, 1st ಸೆಮಿಸ್ಟರ್. ಹೇಗಿದೆ ಕಾಲೇಜ್? ಇಂಡಿಯಾಗೂ ಇಲ್ಗೂ ಡಿಫ್ರೆನ್ಸ್ ಅನಿಸ್ತಾ ಇದೆಯಾ, ಇಲ್ಲ ಆರಾಮಾಗಿದೆಯಾ? ಕೋರ್ಸಸ್ ಸ್ವಲ್ಪ ಅಡ್ಜಸ್ಟ್ ಆಗಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಕರಿಕ್ಯುಲಮ್ಗೆ, ಬಟ್ ಓವರ್ ಆಲ್ ಈಸಿನೇ ಇದೆ. ಸ್ಟೂಡೆಂಟ್ಸ್ ಜಾಸ್ತಿ ನಮ್ಮವ್ರು ಇರೋದ್ರಿಂದ ಅಷ್ಟೇನು ಡಿಫ್ರೆನ್ಸ್ ಅನಿಸ್ತಿಲ್ಲ. ಬಟ್ ಫೆಸಿಲಿಟೀಸ್, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಇಲ್ಲಿಗೆ ಅಲ್ಲಿಗೆ
ಫೈಂಡ್ ಲಾಟ್ ಆಫ್ ಡಿಫ್ರೆನ್ಸ್. ಅಂದರೆ ಕನ್ನಡದವ್ರು ಜಾಸ್ತಿ ಇದ್ದಾರಾ ಇಲ್ಲ ಬೇರೆ ಆಲ್ ಓವರ್ ಇಂಡಿಯಾದವ್ರು ಆ ಥರ ಅಂತಲ್ಲ? ಕನ್ನಡದವರು ಇದ್ದಾರೆ, ಸ್ವಲ್ಪ ಬೇರೆ ಕಾಲೇಜಸ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸಿಗ್ನಿಫಿಕೆಂಟ್ ಪ್ರಪೋರ್ಷನ್ ಇದ್ದಾರೆ. ಬಟ್ ಓವರ್ ಆಲ್ ನಮ್ಗೆ ಎಷ್ಟೋ ತುಂಬಾ ಜನ ಇದ್ದಾರೆ. ಯಾವ್ಯಾವ ಕಂಟ್ರೀಸಿಂದ ಬರ್ತಾರೆ ಯೂಶಲಿ? ಮೋಸ್ಟ್ ಆಫ್ ದಮ್ ಇಲ್ಲಿ ಲೋಕಲೈಟ್ಸ್ ಬಿಟ್ರೆ ಮೆಜಾರಿಟಿ ಏಷ್ಯನ್ಸ್ ಇದ್ದಾರೆ, ಕೆಲವರು ಆಫ್ರಿಕಾ, ಚೈನಾ, ಯುರೋಪ್ ಇಂದಾನು ಇದ್ದಾರೆ. ಬಟ್ ಇಂಡಿಯಾ, ಕೊರಿಯಾ, ಮೋಸ್ಟ್ಲಿ ಡಾಮಿನೇಟೆಡ್ ಬೈ ಇಂಡಿಯಾ, ಚೈನಾ ಅಂಡ್ ಕೊರಿಯಾ. ಇವರಿಬ್ಬರು ನಮಗೆ ಫುಲ್ ಕಾಲೇಜ್ ಟೂರ್ ಹೊಡಿಸಿದ್ರು, ಥ್ಯಾಂಕ್ಸ್ ಟು ದೆಮ್. ಇದು ಯೂನಿವರ್ಸಿಟಿ ಕ್ಯಾಂಪಸ್ ಆಗಿರೋದ್ರಿಂದ ಎಲ್ಲ ಥರ ಫೆಸಿಲಿಟೀಸು ಇಲ್ಲಿರುತ್ತೆ. ಯಾಕಂದರೆ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಆಗಲಿ ಅಥವಾ ಲೋಕಲ್ ಸ್ಟೂಡೆಂಟ್ಸ್ ಆಗಲಿ ಅವರ 2 years ಆಫ್ ಲೈಫ್ನ ಇಲ್ಲೇ ಕಳೀತಾರೆ. ಸೊ ಎಲ್ಲ ಥರ ಫೆಸಿಲಿಟೀಸು ಇನ್ ಕ್ಯಾಂಪಸ್ಸೇ ಇರುತ್ತೆ. ಕೆಲವು ಯೂನಿವರ್ಸಿಟೀಸಲ್ಲಿ ಇನ್ ಕ್ಯಾಂಪಸ್ಸಲ್ಲೇ ಅಕಾಮಿಡೇಷನ್ ಅಲ್ಲೇ ಇರಬೇಕು ಅಂತಲೂ ರೂಲ್ಸ್ ಇರುತ್ತೆ. ಇಲ್ಲಿ ಆ ಥರ ಏನು ಇರಲಿಲ್ವಂತೆ. ಸೊ ಇನ್ ಕ್ಯಾಂಪಸ್ಸಲ್ಲಾದರೂ ಇರ್ಬೋದು, ಇಲ್ಲ ನಿಯರ್ ಬೈ ಅಪಾರ್ಟ್ಮೆಂಟ್ಸಲ್ಲಿ ರೆಂಟ್ ಮಾಡ್ಕೊಂಡಾದರೂ ಇರ್ಬೋದು. ಆ್ಯಂಡ್ ಬಸ್ ಫೆಸಿಲಿಟಿ ಕೂಡ ಇದೆ ಇಲ್ಲಿ. ಕ್ಯಾಂಪಸ್ ಶಟಲ್ ಬಸ್ಸಸ್ ಇರುತ್ತೆ. ಅವರು ಬೇರೆ ಬಿಲ್ಡಿಂಗ್ ಹೋಗಬೇಕಾದ್ರಾಗಲಿ ಇಲ್ಲ ಅಪಾರ್ಟ್ಮೆಂಟ್ ಹೋಗಬೇಕಾದ್ರಾಗಲಿ ಅವ್ರ ನಿಯರ್ ಬೈ ಕೆಲವು ಪ್ಲೇಸಸ್ಗಳಿಗೆ ಅವ್ರ ಶಟಲ್ ಸರ್ವಿಸ್ ಕೂಡ ಇರುತ್ತೆ. ಯಾಕಂದರೆ ಒಬ್ವಿಯಸ್ಲಿ ಯಾರೂ ಬರ್ತಿದ್ದಂಗೆ ಕಾರೆಲ್ಲ ಪರ್ಚೇಸ್ ಮಾಡಿರಲ್ಲ. ಸೊ ಅವರು ಈ ಬಸ್ ಫೆಸಿಲಿಟಿಯಲ್ಲೇ ರಿಲೈ ಆಗಿರ್ತಾರೆ. ಹಾಗೆಯೇ ಇಲ್ಲಿ ಎಲ್ಲ ಥರ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಕೂಡ ಪರ್ಸ್ಯೂ ಮಾಡ್ಕೋಬೋದು. ಲೈಕ್ ಬಾಸ್ಕೆಟ್ಬಾಲ್ ಕೋರ್ಟ್ ಇದೆ, ಟೆನ್ನಿಸ್ ಕೋರ್ಟ್ ಆಗಲಿ, ಕ್ರಿಕೆಟ್ ಕೂಡ ಆಡ್ತಾರೆ. ಮಲ್ಟಿಪಲ್ ಕೆಫೆಟೇರಿಯಾಸ್ ಇದೆ. ಸೊ ಫುಡ್ಗೆಲ್ಲನೂ ಕೂಡ ಓಕೆ. ಕೆಲವರು ಅಂದರೆ ಇಲ್ಲಿ ಅಪಾರ್ಟ್ಮೆಂಟಲ್ಲೇ ಇರೋದ್ರಿಂದ ಅವರೇ ಕುಕ್ ಕೂಡ ಮಾಡ್ಕೋತಾರಂತೆ. ಸೊ ಎಮರ್ಜೆನ್ಸಿಗೆ ಇಲ್ಲಿ ಕೆಫೇಸು ಇದೆ ತುಂಬ. ಸೊ ಆಪ್ಷನ್ಸ್ ಅವೈಲಬಲ್ ಇದೆ. ಹಾಗೆಯೇ ಲೈಬ್ರರಿ, ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಲೈಬ್ರರಿ ಕೂಡ ಇದೆ. ತುಂಬ ದೊಡ್ಡ ಲೈಬ್ರರಿ ಇತ್ತು. ಹಾಗೆಯೇ ಸ್ಟೂಡೆಂಟ್ ಸರ್ವಿಸ್ ಸೆಂಟರ್ ಅಥವಾ ಸ್ಟೂಡೆಂಟ್ಸ್ಗೆ ಓದ್ಕೊಳ್ಳೋಕ್ಕೆ ಸಪ್ರೇಟ್ ತುಂಬಾ ಜಾಗಗಳಿದೆ. ಕ್ಲಾಸ್ ರೂಮ್ಸ್ ಎಲ್ಲನೂ ಕೂಡ ಲೈಕ್ ತೋರಿಸಿದ್ದೀನಿ ಹೇಗಿರುತ್ತೆ ಕ್ಲಾಸ್ ರೂಮ್ ಅಂತ. ಹಾಗೆ ಜಿಮ್ ಕೂಡ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ. ಸೊ ಏನಿಲ್ಲ ಹೇಳಿ 500 acres ಲ್ಯಾಂಡಲ್ಲಿ. ಇದು ಕ್ಯಾಂಪಸ್ಸಲ್ಲೇ ಇರುವಂಥ ಡಾರ್ಮೆಂಟ್ರಿ ಅಂದರೆ ನಾವು ಇಂಡಿಯಾದಲ್ಲಿ ಹಾಸ್ಟೆಲ್ ಅಂತ ಹೇಳ್ತೀವಲ್ಲ ಆ ಥರ ಸ್ಟೂಡೆಂಟ್ಸ್ಗೆ ಅಕಾಮಿಡೇಷನ್ಗೋಸ್ಕರ ಇಲ್ಲಿ ಇನ್ ಕ್ಯಾಂಪಸ್ಸಲ್ಲೇ ಇರುತ್ತೆ. ಹಾಗೆಯೇ ನಿಯರ್ ಬೈ ಸುತ್ತಮುತ್ತ ಅಪಾರ್ಟ್ಮೆಂಟ್ಸ್ ಕೂಡ ಇರುತ್ತೆ, ಅಲ್ಲೂ ಕೂಡ ಇರ್ತಾರಂತೆ ಇಲ್ಲಿಗೆ ಬರೋ ಸ್ಟೂಡೆಂಟ್ಸ್. ಇದಿದೆಯಲ್ಲ, ಇದು ಫುಲ್ ಮಜಾ ನೋಡಿ. ಇದು ಫುಡ್ ಡೆಲಿವರ್ ಮಾಡೋಕ್ಕಿರೋ ರೋಬೋಟ್ಸು. ಸೊ ತುಂಬ ದೊಡ್ಡ ಕ್ಯಾಂಪಸ್ ಅಲ್ವಾ, ಡಿಫ್ರೆಂಟ್ ಕೆಫೇಸ್ ಇರುತ್ತೆ ಡಿಫ್ರೆಂಟ್ ಬಿಲ್ಡಿಂಗ್ಸಲ್ಲಿ. ಸೊ ಇದರಲ್ಲಿ ಫುಡ್ಡನ್ನ ಲೈಕ್ ಕೆಫೆಗೆ ಫೋನ್ ಮಾಡಿ ಇಂಥದ್ದು ಆರ್ಡರ್ ಮಾಡಿದ್ರೆ ಅದು ಅದರಲ್ಲಿ ಲೋಡ್ ಮಾಡಿ ನಂಬರ್ ಎಲ್ಲಿಗೆ ಅಂತ ಹಾಕಿದ್ರೆ ಅದು ಅಲ್ಲಿಗೆ ಹೋಗಿ ಡೆಲಿವರ್ ಮಾಡಿ ಫುಡ್ಡು ಮತ್ತೆ ಇದೇ ಪ್ಲೇಸಿಗೆ ಬಂದು ನಿಂತ್ಕೊಳ್ಳುತ್ತೆ. ಹೇಳಿದ ಹಾಗೆ ಆ ಬ್ರಾಡ್ ಕ್ಯಾಟಗರೀಸ್ ಆಫ್ ವೀಸಾಸ್ ಬಿಟ್ಟು ಇನ್ನೂ ಬೇಕಾದಷ್ಟು ವೀಸಾಸ್ ಅವೈಲಬಲ್ ಇದೆ. ಫಾರ್ ಎಕ್ಸಾಂಪಲ್ ಎಂಟರ್ಟೈನ್ಮೆಂಟ್ ರಿಲೇಟೆಡ್ ವೀಸಾ ಅಂದರೆ P&I ಕ್ಯಾಟಗರಿ ವೀಸಾ ಬರುತ್ತೆ. ಅದೇನಂದರೆ ಏನಾದರೂ ಮೇ ಬಿ ಇಲ್ಲಿ ಪರ್ಫಾರ್ಮೆನ್ಸ್ ಕೊಡೋಕ್ಕೆ ಬರ್ತಿದ್ದಾರೆ, ಲೈಕ್ ಸೆಲೆಬ್ರಿಟೀಸ್ ಆಗಲಿ ಇಲ್ಲ ಯಾವ್ದಾದ್ರು ಮ್ಯೂಸಿಷಿಯನ್ಸು ಇಲ್ಲಿ ಯಾವ್ದಾದ್ರು ಇವೆಂಟ್ಗೆ ಪರ್ಫಾರ್ಮೆನ್ಸ್ ಕೊಡೋಕ್ಕೆ ಬರ್ತಿದ್ದಾರೆ, ಇಲ್ಲ ಇಲ್ಲಿ ಮೂವಿ ಶೂಟಿಂಗಿಗೆ ಬರ್ತಿದ್ದಾರೆ, ಆ ಥರದವ್ರಿಗೂ ಕೂಡ ಸಪ್ರೇಟ್ ವೀಸಾ ಇದೆ. ಹಾಗೆಯೇ ರಿಲಿಜಿಯಸ್ ವೀಸಾ ಒಂದಿದೆ, ಅದು ಪ್ರೀಸ್ಟ್ಸ್ ಇಲ್ಲಿ ಬಂದು ಕೆಲಸ ಮಾಡ್ಬೋದು, ಆ ಥರ ವೀಸಾ ಕೂಡ ಇದೆ. ಹಾಗಂತ ವೀಸಾ ಅಪ್ಲೈ ಮಾಡಿದವ್ರಿಗೆಲ್ಲ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ತುಂಬ ಅವ್ರದ್ದು ಕೂಡ ಕ್ರೈಟೀರಿಯಾಸ್ ಇರುತ್ತೆ. ಹೇಗೆ ಅವರು ಒಂದು ಅಪ್ಲಿಕೇಶನ್ ಈಚ್ ಅಪ್ಲಿಕೇಶನ್ ಇಸ್ ಡಿಫ್ರೆಂಟ್. ಒಂದೊಂದು ಅಪ್ಲಿಕೇಶನ್ ಬಂದಾಗಲೂ ಅವರು ವೆರಿಫೈ ಮಾಡ್ತಾರೆ. ಇವದಲ್ಲಿ ಈವನ್ ಕಂಪ್ನಿ ಅವರೇ ಓಕೆ ಇವ್ರನ್ನ ಕರೆಸ್ಕೋತೀವಿ ಇವ್ರಿಗೆ ಕೊಡಿ ಅಂತ ಹೇಳಿದ್ರು ಸಮ್ಟೈಮ್ಸ್ ವರ್ಕ್ ವೀಸಾದನ್ನು ಸಿಗದೇ ಇರಬಹುದು. ಅಂದರೆ ತುಂಬಾ ಕ್ರೈಟೀರಿಯಾಸ್ ಇರುತ್ತೆ. ವೀಸಾ ಬಂದಿಲ್ಲ ಅಂದರೆ ಬರೋಕ್ಕಾಗಲ್ಲ.
ಹಾಗೆ ನೀವು ಕೇಳ್ಬೋದು ಡ್ರೈವಿಂಗ್ ಆಗಲಿ ಸಿವಿಲ್ ಇಂಜಿನಿಯರಿಂಗ್ ಅವ್ರಿಗಾಗಲಿ ಈ ದುಬೈ ಸಿಂಗಾಪುರಲ್ಲಿ ತುಂಬ ಡಿಮ್ಯಾಂಡ್ ಇದೆಯಲ್ಲ ಇಲ್ಲಿ ಹೇಗೆ ಅಂತ ಕೇಳಿದ್ರೆ ಫಾರ್ ಎಕ್ಸಾಂಪಲ್ ಸಿವಿಲ್ ಇಂಜಿನಿಯರಿಂಗೇ ತೊಗೊಳ್ಳೋಣ. ಸಿವಿಲ್ ಇಂಜಿನಿಯರಿಂಗಲ್ಲಿ ಏನು ಕಲ್ತಿರ್ತಾರೆ, ಇಟ್ಟಿಗೆ ಸಿಮೆಂಟು ಆ ಥರದ್ರಿಂದ ಮನೆ ಕನ್ಸ್ಟ್ರಕ್ಷನ್, ಅದು ಬೇಸಿಕ್ಸಲ್ಲಿ ಆ ಥರದ್ರಿಂದ ಮನೆ ಕನ್ಸ್ಟ್ರಕ್ಟ್ ಮಾಡೋದು, ಬೇರೆ ಕಾಲಮ್ಸ್ ಹಾಕ್ಬೋದು, ಆ ಥರದ್ರಲ್ಲೆಲ್ಲ ಆ ಥರ ಕನ್ಸ್ಟ್ರಕ್ಷನ್ ಹೇಗೆ ಮಾಡ್ಬೋದು ಅಂತ ಅವರು ಅವರ ಇಂಜಿನಿಯರಿಂಗ್ ಲೈಫಲ್ಲಿ ಕಲ್ತಿರ್ತಾರೆ. ಬಟ್ ಇಲ್ಲಿ US ಅಲ್ಲಿ ಮನೆ ಕನ್ಸ್ಟ್ರಕ್ಷನ್ ಮಾಡೋ ರೀತಿನೇ ಕಂಪ್ಲೀಟ್ಲಿ ಡಿಫ್ರೆಂಟ್. ಇವ್ರು ಯೂಸ್ ಮಾಡೋದು ವುಡ್ ಆ್ಯಂಡ್ ಲೈಕ್ ಟೆಕ್ನಾಲಜಿ ಕೂಡ ಅವ್ರು ಯೂಸ್ ಮಾಡೋದು ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ನನಗೆ ಗೊತ್ತಿರೋ ಹಾಗೆ ಸೊ ಸಿವಿಲ್ ಇಂಜಿನಿಯರ್ಸ್ ಅಲ್ಲಿ ಓದಿರೋರಿಗೆ ಇಲ್ಲಿ ಸ್ವಲ್ಪ ಸ್ಕೋಪ್ ಕಮ್ಮಿನೇ ಅಂತ ಹೇಳ್ಬೋದು. ಬಿಕಾಸ್ ಅವರ ನಾಲೆಡ್ಜು ಇಲ್ಲಿ ಇವ್ರಿಗೆ ಯೂಸ್ ಆಗಲ್ಲ. ಹಾಗೆಯೇ ಇನ್ನೊಂದು ಎಕ್ಸಾಂಪಲ್ ತೊಗೋಬೋದು ಅಂದರೆ ಲಾಯರ್ಸ್. ಇಂಡಿಯಾದಲ್ಲಿ ಲಾ ಓದಿರೋರು ಕಂಪ್ಲೀಟಾಗಿ ಇಂಡಿಯನ್ ಲಾ ಬಗ್ಗೆ ಓದಿರ್ತಾರೆ. ಆದರೆ ಇಲ್ಲಿ US ಅಲ್ಲಿ ಲಾನೇ ಇವ್ರದ್ದು US ಲಾನೇ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ. ಸೊ ಇಂಡಿಯಾದಲ್ಲಿ ಲಾ ಮಾಡಿ ನನಗೆ ಇಲ್ಲಿ ಕೆಲಸ ಹುಡ್ಕೋಬೇಕಂದ್ರೆ ಮೇ ಬಿ ಕಷ್ಟ ಆಗ್ಬೋದು. ಮತ್ತೆ ಇಲ್ಲಿ ಬಂದು ಇಲ್ಲಿ ಲಾ ಓದಿ ಇಲ್ಲಿ ಕೆಲಸ ಮಾಡ್ಬೋದು. ಹಾಗೆಯೇ ಲಾಯರ್ಸು ಮತ್ತು ಡಾಕ್ಟರ್ಸ್ ಆರ್ ಒನ್ ಆಫ್ ದ ಹೈಯೆಸ್ಟ್ ಪೇಯಿಂಗ್ ಜಾಬ್ಸ್ ಅಂತಲೇ ಹೇಳ್ಬೋದು US ಅಲ್ಲಿ. ಹಾಗೆಯೇ ಡಾಕ್ಟರ್ಸ್ ಕೂಡ ಇಂಡಿಯಾದಲ್ಲಿ ಅವರು ಫುಲ್ ಮೆಡಿಕಲ್ ಕಂಪ್ಲೀಟ್ ಮಾಡಿದರು, ಇಲ್ಲೂ ಬಂದು ಮತ್ತೆ ಕಾಲೇಜ್ಗೆ ಹೋಗಿ ಫ್ಯೂ ಇಯರ್ಸ್ ಅವರು ಸ್ಟಡೀಸ್ ಮಾಡಬೇಕಿರುತ್ತೆ. ಆಮೇಲೆ ಅವರು ಇಲ್ಲಿ ಅವರ ಕರಿಯರ್ ಪರ್ಸ್ಯೂ ಮಾಡ್ಕೋಬೋದು. ಇದೆಲ್ಲದ್ರ ಬಗ್ಗೆ ಈಚ್ ಆ್ಯಂಡ್ ಎವ್ರಿ ವೀಸಾ ಬಗ್ಗೆ ನಾವು ಡೀಟೇಲಾಗಿ ಅದಕ್ಕೆ ಸಂಬಂಧಪಟ್ಟವ್ರ ಜೊತೆನೇ ಇಂಟರ್ವ್ಯೂ ಥರ ಮಾಡಿ ನಾವು ನಿಮಗೆಲ್ಲ ಹೇಳಬೇಕು, ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮಗೂ ಕೂಡ ಸಾಕಷ್ಟು ಎಲ್ಲ ಥರದ ಇನ್ಫಾರ್ಮೇಷನ್ ಇಲ್ಲ, ಬಿಕಾಸ್ ನಾವು ಬಂದಿರೋದು ವರ್ಕ್ ವೀಸಾಯಿಂದ. ಸೊ ನಮ್ಗೆ ಅದ್ರ ರಿಲೇಟೆಡ್ ತುಂಬ ವಿಷಯ ಗೊತ್ತು. ಎಗೇನ್ ಸ್ಟೂಡೆಂಟ್ ವೀಸಾ, ಸ್ಟೂಡೆಂಟ್ ಹೇಗಿರುತ್ತೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ಆ್ಯಕ್ಚುಲಿ ನೆಕ್ಸ್ಟ್ ವಿಡಿಯೋ ಕಂಪ್ಲೀಟಾಗಿ ಶೂಟಿಂಗ್ ನಡೆದಿದೆ, 1 ಅವರ್ಗಿಂತ ಜಾಸ್ತಿ ಇದೆ ಅದು. ಸೊ ಅದನ್ನೆಲ್ಲ ಕನ್ಸಾಲ್ಮೇಟ್ ಮಾಡಿ ಇಂಪಾರ್ಟೆಂಟ್ ಪಾಯಿಂಟ್ಸು ಹೇಗೆ ಏನು ಎತ್ತ ಅಂತೆಲ್ಲ ನೆಕ್ಸ್ಟ್ ವಿಡಿಯೋ ಬರುತ್ತೆ ಈ ಸೀರೀಸಲ್ಲಿ. ಅದಕ್ಕೆ ಈ ಸೀರೀಸ್ ಮಾಡ್ತಿರೋದು. ಸೊ ಎಲ್ಲ ಈಚ್ ಆ್ಯಂಡ್ ಎವ್ರಿ ವೀಸಾ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡೋಣ ನಿಮಗೆ ಅಂತ. ಸೊ ಕೀಪ್ ವಾಚಿಂಗ್. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನಾವು ನೆಕ್ಸ್ಟ್ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಷ್ಟೇ ಈ ವಿಡಿಯೋಗೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.